ಈ ನೆಲದ ಋಷಿಗಳು, ಜ್ಞಾನಿಗಳು, ಸಂತರು ಅವ್ರದ್ದೊಂದು ಅಪೇಕ್ಷೆ. ಏನ್ ಅಪೇಕ್ಷೆ ಅಂದ್ರ ಈ ನಾಡಿನ ಜನ ಅದರಲ್ಲ, ಅವರ ಜೀವನ ಸಾರ್ಥಕ ಆಗಬೇಕು, ಅವರೊಂದು ಸಂತೋಷದ ಬದುಕು ಕಟ್ಟಬೇಕಲ್ಲ. ಏನ್ ಮಾಡಬೇಕು? ದೊಡ್ಡವರ ಹಾಗೆ ಸಂಸಾರ ತೊರೆದು ನಮ್ಗೆ ಹಿಮಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತೈತ, ಅಥವಾ ಕಾಶಿಗೆ ಹೋಗಿ ಅಧ್ಯಯನ ಮಾಡ್ಲಿಕ್ಕೆ ಆಗ್ತೈತ, ಪುರಾಣ ಶಾಸ್ತ್ರ ವಚನ ವೇದಗಳನ್ನು ಓದ್ಲಿಕ್ಕೆ ಆಗ್ತೈತೆ. ಜ್ಞಾನಿ ಸರ್ವಜ್ಞ ಕವಿ ಸಾಮಾನ್ಯನ ಬದುಕು ಸಾರ್ಥಕ ಆಗಬೇಕಲ್ಲ. ದೊಡ್ಡವರೇನು ಓದಿ ತಿಳ್ಕೊಂತ, ಒಬ್ಬ ಸಾಮಾನ್ಯನ ಬದುಕು ಸಂತೋಷದಾಯಕವಾಗಿರಬೇಕು. ಅವ ಆ ರೀತಿ ಬದುಕಿದ್ರೆ ಅವನ ಬದುಕೆ ಕೈಲಾಸ ಆಗಬೇಕು. ಅಂಥ ಒಂದು ಬದುಕಿನ ರಹಸ್ಯ ಸರ್ವಜ್ಞ ಕವಿ ಸರ್ವಜ್ಞ ಸಾಮಾನ್ಯರ ಕವಿಯ. ಅವನ ಚಿಂತನೆ ಏನು ಅಂದ್ರೆ, ಸಾಮಾನ್ಯರ ಬದುಕು ಹೆಂಗ ಬದುಕಿದ್ರ ಅವ್ರ ಬದುಕು ಸ್ವರ್ಗ ಸದೃಶ ಆಗಬೇಕು. ಆ ಮನೆಯೊಳಗ ಸಂಪತ್ತಿರ್ಲಿ ಬಿಡ್ಲಿ, ಆದ್ರೆ ಸಂತೋಷಕ್ಕೆ ಕೊರತೆ ಆಗಿರಬಾರದು. ಅಂಥ ಸೂತ್ರವನ್ನ ಸರ್ವಜ್ಞ. ಒಂದು ಮನೆ ಅದು ಅರಮನೆ ಇರಬಹುದು, ಗುಡಿಸಲಿರಬಹುದು, ಪ್ರಶ್ನೆ ಅಲ್ಲ. ಅರಮನೆಯೊಳಗ ಬಂಗಾರದ ಪಣತೆಯಾಗ ದೀಪ ಹಚ್ಚಿರಬಹುದು, ಗುಡಿಸಲಿನೊಳಗ ಮಣ್ಣಿನ ಪಣತೆಯಾಗ ದೀಪ ಹಚ್ಚಿರಬಹುದು. ಪಣತಿ ಬಂಗಾರದ್ದಿರಬಹುದು, ಪಣತಿ ಮಣ್ಣಿನದಿರಬಹುದು, ಆದ್ರೆ ಬೆಳಕೈತಿಲ್ಲ, ಅದು ಬಡತನೂ ಇಲ್ಲ, ಶ್ರೀಮಂತಿಕೆನೂ ಇಲ್ಲ. ಸರ್ವಜ್ಞ ಕವಿಯ ವಿಚಾರ ಏನು ಅಂದ್ರೆ, ಅವ ಸಾಮಾನ್ಯನ ವಿಚಾರ. ಒಬ್ಬ ಗುಡಿಸಲಿನಲ್ಲಿರುವಂತ ಸಾಮಾನ್ಯ ಒಬ್ಬ ವ್ಯಕ್ತಿಯು ಸಹಿತ ಒಂದು ಸಾರ್ಥಕ ಬದುಕು ಕಟ್ಕೋಬೇಕಲ್ಲ, ಏನು ಮಾಡಬೇಕು ಅನ್ನೋದು ಅವನ ಚಿಂತನೆ. ಆತ ಒಂದು ಸಣ್ಣ ಸೂತ್ರ ಕೊಟ್ಟ, ನಮ್ಮ ಬದುಕು ಸಂತೋಷದಾಯಕವಾಗಿರಬೇಕು ಮತ್ತು ಸಾರ್ಥಕವಾಗಿರಬೇಕು. ಏನು ಮಾಡಬೇಕು? ಸರ್ವಜ್ಞ ಹೇಳಿದ ಒಂದು ಸಣ್ಣ ಸೂತ್ರ ಅಂದ್ರೆ, ಮನುಷ್ಯ ಅವನು ದೊಡ್ಡವನಾಗಬೇಕಾಗಿದ್ರ, ಅವನ ಬದುಕು ಸಾರ್ಥಕ ಆಗಬೇಕಾಗಿದ್ರೆ ಅವೇನು ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ. ತಾನಿರುವ ಸ್ಥಳದಲ್ಲೇ 3 ಕೆಲಸ ಮಾಡ್ಬೇಕಂತ. ಏನು ಮಾಡಬೇಕು ಅಂದ್ರೆ, ಏನು ಮಾಡಿದರೆ ದೊಡ್ಡವರಾಗ್ತಾರೆ ಅಂದ್ರೆ ಏನು ಮಾಡಬೇಕಾಗಿಲ್ಲ. ಹಸಿದು ಬಂದವನಿಗೊಂದು ತನ್ನ, ನೀರಡಿಸಿ ಬಂದವನಿಗೊಂದು ಕಪ್ ನೀರ. ಯಾರು ದುಃಖದಿಂದ ನಿನ್ನ ಹತ್ತಿರ ಬರ್ತಿರ್ತಾರ, ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದೇನನ್ನು 2 ಪ್ರೀತಿಯ ಮಾತು. ಇಷ್ಟಿದ್ರೆ ಸಾಕು, ಅವನ ಬದುಕು ಸಾರ್ಥಕ ಆಗ್ತೈತಿ. ಏನಿದ್ರಾಗೇನು ಹಿಮಾಲಯಕ್ಕೆ ಹೋಗೋದೈತೆ? ಇದ್ರ ಹಸದವನಿಗೊಂದು ತನ್ನ, ನೀರಡಿಸಿದವನಿಗೊಂದು ಕಪ್ ನೀರು. ದುಃಖದಿಂದ ಬಂದವರು ಕಣ್ಣೀರು ಒರೆಸಿ ಎಳಬೇಡ್ರಪ್ಪ, ನಿಮ್ ಜೊತೆಗೆ ನಾವು ಅದೀವಿ ಅನ್ನೋ 2 ಪ್ರೀತಿಯ ಮಾತು. ಇದು ನಮ್ಮ ಬದುಕನ್ನೇ ಸ್ವರ್ಗ ಮಾಡ್ತೈತಿ, ನಮ್ಮನ್ನು ಸಂತರನ್ನಾಗಿ ಮಾಡ್ತೈತಿ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವ. ಅನ್ನವನ್ನು ಇಕ್ಕುವುದು, ಅನ್ನವೇ ಯಾಕಂದ್ರೆ ಅವರು ಚಿನ್ನವನ್ನು ಇಕ್ಕುವುದು ಅನುಭವದಾಗಿತ್ತಲ್ಲ, ಇಲ್ಲ ಕನ್ಯಾನ ಕೊಡುವುದಂತ ಅನುಭವದಾಗಿತ್ತಲ್ಲ. ಅನ್ನ ಯಾಕ ಅಂದ್ರ, ಅನ್ನ ಬ್ರಹ್ಮ, ಅನ್ನ ದೇವರು. ಅನ್ನ ದೇವರು ಉಂಟೆ, ಇನ್ನು ದೇವರು ಉಂಟೆ. ಅನ್ನ ನೀರು ಇವು ದೇವರು. ಅದಕ್ಕೆ ಅನ್ನ ಕೊಡ್ರಿ, ನೀರು ಕೊಡ್ರಿ ಅಂತ ಹೇಳಿದ ಸರ್ವಜ್ಞ. ಈಗ ಒಬ್ಬ ವ್ಯಕ್ತಿ ತೀರ್ಕೊಂತಿರ್ತಾನೆ, ಬಹಳ ಶ್ರೀಮಂತ ಇರ್ಬೋದು. ಇನ್ನೇನು ಕೊನೆ ಕ್ಷಣಕ್ಕ ಅನ್ನ ನೀರು ಯಾಕೆ ದೇವ್ರಂದ ಸರ್ವಜ್ಞ ಅಂದ್ರ, ಒಬ್ಬ ಶ್ರೀಮಂತ ಕೊನೆ ಕ್ಷಣ ಇರ್ತೈತಿ, ಇನ್ನೊಂದು ಕ್ಷಣಕ್ಕೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗ್ತಿತ್ತಂದ್ರ ಮಾತಾಡ್ಸಕ್ ಬಂದಿರ್ತಾರಲ್ಲ, ಏನಂತಾರ? ಬಹಳ ಶ್ರೀಮಂತದನಪ್ಪ, ಒಂದ್ ತೊಲಿ ಬಂಗಾರ ಇಡ್ರಿ ಬಾಯಾಗ ಅಂತಾರ. ಏನಂತಾರ? ಹೋಗಕತ್ತನಪ್ಪ, ಒಂದು ಗುಟಕ್ ನೀರ್ ಹಾಕ್ರಿ, ಕಿವ್ಯಾಗ ಒಂದು ಶಿವ ಶಿವ ಅಂತ ಹೇಳ್ರಿ. ಅಂದ್ರೆ ಕೊನೆಗೆ ಬಂದಿದ್ದೇನು ಅಂದ್ರೆ ಬಂಗಾರ ಬರ್ಲಿಲ್ಲ, ಒಂದು ಗುಟಕ್ ನೀರು ಬಂತು. ಅದಕ್ಕೆ ನೀರು ಸಂಪತ್ತು, ಅನ್ನ ಸಂಪತ್ತು. ಮನುಷ್ಯನ ಜೊತೆಗೆ ಬರುವುದು ಅನ್ನ ನೀರು, ಅದಕ್ಕೆ ಅನ್ನ ಸಂಪತ್ತು, ನೀರ ಸಂಪತ್ತು. ಅನ್ನ ದೇವರ ಮುಂಟೆ, ಇನ್ನು ದೇವರು ಉಂಟೆ. ಮತ್ತು ಕಲ್ಯಾಣದೊಳಗೆ ಶರಣರು ಕಟ್ಟಿದ್ದು ಏನು ಅಂದ್ರೆ, ಅವ್ರೇನೂ ಮಾಡಿಲ್ಲ, ಬಾಗಿದ ತೆನೆ, ಮುಗಿದ ಕೈ, ಬಂದವ್ರಿಗೆ ಒಂದಿಷ್ಟು ಪ್ರಸಾದ ತಗೊಂಡು ಹೋಗ್ರಿ ಅಂತಿದ್ರಷ್ಟೆ. ಅದಕ್ಕೆ ಮನುಷ್ಯನ ಜೀವನ ಸಾರ್ಥಕ ಆಗಬೇಕಾದ್ರೆ ಮೊದಲ ಕೆಲಸ ಅಂದ್ರೆ, ಬಂದವ್ರಿಗೆ ಯಾರಿಗೆ ದೇವರು ನಮಗೊಂದು ತುತ್ತು ಕೊಟ್ಟಿದ್ರೆ ಇನ್ನೊಬ್ಬರಿಗೆ ಒಂದು ತುತ್ತು ಕೊಟ್ಟದ್ದು. ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರ, ದೇವರ ಗರ್ಭಗುಡಿಗೆ ಹೋಗಿ ಪ್ರಾರ್ಥನೆ ಮಾಡೋದೇನು ಅಂದ್ರ, ಭಗವಂತನೇ ದೇವರಿಗೆ ಕೇಳ್ಕೊಳ್ಳೋದೆಷ್ಟೇ. ಭಗವಂತನೇ ನನಗೆ ಏನೂ ಕೊಡು, ಸಂಪತ್ತು ಕೊಡು ಅಂತ ಕೇಳೋದಿಲ್ಲ. ನಾನು ನಿನಗೆ ಏನು ಕೇಳ್ಕೊಂತೀನಿ ಅಂದ್ರೆ, ದುಡ್ಯಾಕ ರೊಟ್ಟಿಗೆ ಒಂದಿಷ್ಟು ಶಕ್ತಿ ಕೊಡು, ನೀ ಕೊಟ್ಟ ಒಂದು ರೊಟ್ಟಿಯಲ್ಲಿ ಇನ್ನೊಬ್ಬರಿಗೆ ಒಂದು ತುತ್ತು ಕೊಟ್ಟು ಉಣ್ಣುವ ಗುಣ ಕೊಡು ಅಂತ ದೇವರಿಗೆ ಕೇಳ್ಕೊಂಡು.
ಅದಕ್ಕೆ ಮನುಷ್ಯ ಕಲಿಯುವುದು ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು. ಒಂದಿಷ್ಟು ಚಲೋ ಮಾತು, ಎರಡು ಒಳ್ಳೆಯ ಮಾತು ಬೇಕಲ್ಲ ಬಾಯಾಗ. ಶರಣರ ಕಲ್ಯಾಣ ಕಟ್ಟಿದ್ದೇನು ಇಲ್ಲಿ 2 ಶಬ್ದ ಬಳಸಿದ್ರೆ ಅವ್ರು ಯಾರು ಬರ್ತಾರ? ನಮಸ್ಕಾರ, ಶರಣು ಶರಣಾರ್ಥಿ ಅನ್ನುವ ಶಬ್ದ. ಈಗ ನೀವು ನೋಡಿ, ಒಬ್ಬ ಭಾರಿ ಪೈಲ್ವಾನ್ ಇರಬಹುದು, ಮಾತಿನೊಳಗೆ ಎಷ್ಟು ಶಕ್ತಿ ಇರ್ತೈತಿ ಅಂದ್ರ, ಈಗ ಒಬ್ಬ ಪೈಲ್ವಾನ್ ಇರ್ತಾನ, ಅವ ಶಕ್ತಿವಂತನಾಗಿ ಕೆಳಗ 10 ಮಂದಿ ಹೊಡಿಬೋದ. ತನ್ನ ತೋಳ್ಬಲಗಳಲ್ಲಿ ಶಕ್ತಿ ಇದ್ರ 10 ಮಂದಿಗೆ ಹೊಡಿಬೋದ. ಅಂದ್ರೆ ಈ ತೋಳು ಬಲಗಳಲ್ಲಿ ಶಕ್ತಿ ಎಷ್ಟೈತಿ ಅಂದ್ರ, ಶಕ್ತಿ ಬಳಸಿ 10 ಮಂದಿಗೆ ಹೊಡಿಬಹುದು. ಅದ ಮ್ಯಾಲ ಬಂದು ವೇದಿಕೆ ಮೇಲೆ ನಿಂತು ಶರಣು ಶರಣಾರ್ಥಿ ಅಂದ್ರ 10,000 ಮಂದಿಗೆ ಮುಟ್ಕೋಬಹುದು ಅಷ್ಟೇ. ಅಂದ್ರೆ ದೇವರಿಷ್ಟು ಶಕ್ತಿ ಕೊಟ್ಟಾನ ಕೈಯೊಳಗೆ. ಅದಕ್ಕೆ ಯಾರು ಕಾಣ್ತಾರ? ಕೈ ಮುಗಿಯೋದಷ್ಟೇ. ಯಾರು ಕೈ ಮುಗಿತಾರಲ್ಲ, ಮುಗಿದವ್ರು ಸಣ್ಣವ್ರಾಗೋದಿಲ್ಲ, ಅವರ ದೊಡ್ಡವರಾಗ್ತಾರ ಅನ್ನೋ ಸತ್ಯ ಶರಣರು ಕಲಿಸ್ಕೊಟ್ರು. ಒಂದೆರಡು ಪ್ರೀತಿಯ ಮಾತು. ಮಾತು ಕೆಟ್ಟಿದ್ದಕ್ಕ ಬದುಕು ಕೆಟ್ಟೈತಿ, ಮಾತು ತಪ್ಪದ್ರ ಬದುಕು ತಪ್ಪೈತಿ. ಕಾಗೈತಿ ಕಾಗೆ. ದೇವರು ಅದಕ್ಕೇನು ಇಲ್ಲ, 1 ಅಕ್ಷರ ಕೊಟ್ಟಾನ. ಎಷ್ಟು? 1 ಅಕ್ಷರ ಕಾ ಅಂತೈತಿ ಅಷ್ಟೇ. ಕಾಗೆ 1 ಅಕ್ಷರ ಕಾ ಕಾ ಅಂತಂದು ತನ್ನ ಬಳಗಕ್ಕೆಲ್ಲ ಕರ್ಕೊಂಡು ಉಣತೈತಿ. ಕೋಗಿಲಿಗೆ ಬರೇ ಕೂ ಕು ಅನ್ನೋ 1 ಅಕ್ಷರ ಕಲಿಸನ್ನ ಇಡೀ ಸಂಗೀತಗಾರರ ತಲೆದೂಗಿಸ್ತೈತಿ. ಇವನಿಗೆ 49 ಮೂಲಾಕ್ಷರ ಕಲಿಸಿದ್ರು ಸಹಿತ ಇವ ಇಡೀ ಊರಿಗೆ ಮೂಲಾಗಿ ಕೊಟ್ಟ ಬೆಂಕಿ ಹಚ್ಚಿಕೊಂತ ಊರಾಗೆಲ್ಲ. ಒಂದು ಪಕ್ಷಿ ಒಂದೇ ಕಾ ಅನ್ನೋದು ಕಲಿಸ್ದ, ಒಂದು ಪಕ್ಷಿಗೆ ಬರೇ ಕೂ ಅನ್ನೋದು ಕಲಿಸ್ದ. ಇವನಿಗೆ 49 ಅಕ್ಷರ ಕೊಟ್ಟರು ಸಹಿತ ಹೆಂಗ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಮಾತು ಇದು ಒಂದು ನಾಟಕ ರಂಗ. ಇದು ನಾಟಕದೊಳಗೆ ನೋಡ್ರಿ ಹೆಂಗ ಬೇಕು ಹಂಗ ಮಾತಾಡ್ತಾರ, ಗಟ್ಟಿ ಮಾಡಿ ಚಲೋ ಮಾತಾಡ್ತಾರ. ಚಲೋ ಮಾತಾಡೋರಿಗೆ ನಾಟಕ ಮಾಡಕ್ ಹಚ್ತಾರ. ಹಾಗಿದು ಜಗತ್ ಅನ್ನೋದು, ದಿಸ್ ಹೋಲ್ ವರ್ಲ್ಡ್ ಇಸ್ ಎ ಡ್ರಾಮಾ ಸ್ಟೇಜ್. ಇದೊಂದು ನಾಟಕ ಮಂದಿರ. ಇದು ನಾವು ಚಂದ ಮಾತಾಡಬೇಕಾಗ್ತೈತಿ. ಮಾತಿನಿಂದ ಜಗಳ, ಮಾತಿನಿಂದ ಚಲೋದಾಗ್ತೈತಿ. ಅದಕ್ಕೆ ಶರಣರು ಹೇಳಿದ್ದು, ಬಂದವ್ರಿಗೊಂದು ಅನ್ನ ಕೊಡು, ಮತ್ತೆರಡು ಚಲೋ ಮಾತಾಡೋರ ಜೊತೆ. ಅನ್ನಿಲ್ಲಪ್ಪ ನನ್ನ ಹತ್ರ ಅಂದ್ರೆ ಮಾತಿಗಂತೂ ಕೊರತಿಲ್ಲ. ಮುಖದ ಮೇಲಿನ ನಗೆ. ಈಗೊಂದು ತಾಯಿ ಇರ್ತಾಳ, ಬಡಿವಿರ್ತಾಳ ಅಕ್ಕಿ. ಅಕ್ಕಿ ಗುಡಿಸಿಲ್ನೊಳಗ ಗುಡಿಸ್ಲಕ್ಕಿದು. ಅಕ್ಕಿ ಮನ್ಯಾಗ ಏನ್ ತೊಟ್ಟಲ, ಬೆಳ್ಳಿ ತೊಟ್ಲಲ್ಲ, ಒಂದು ಕಟ್ಟಿಗೆಯ ತೊಟ್ಟಿಲು ತರುವಷ್ಟು ಸಹಿತ ಆಕೆಗೆ ಶಕ್ತಿ ಇಲ್ಲ. ತನ್ನ ಸೀರಿನ ಹರಕ್ ಸೀರೆ ಜೋಳಿಗೆನ ತೊಟ್ಟಲು ಮಾಡಿ ಮಗುವಿಗೆ ಹಾಕ್ತಿರ್ತಾಳ. ಆ ಮಗು ತಾಯಿಗೆ ಸಂತೋಷ ಇಷ್ಟು ಕೊಡ್ತೈತಲ್ಲ, ಎದರಿಂದ ಅಂದ್ರ ಅದೇನು ಸಾಲ ತಂದು ಕೊಟ್ಟೈತೆ, ಬಂಗಾರ ತಂದು ಕೊಟ್ಟೈತೆ, ಏನೂ ಇಲ್ಲ. ಮುರುಕ ಗುಡಿಸಿಲಿನೊಳಗ ಹರಕ ಜೋಳಿಗೆ ಒಳಗೆ ಹಾಕಿದ ಮಗು, ಆ ಗುಡಿಸಲು ಎದರಿಂದ ನಂದನವನ ಆಗಿತ್ತು ಅಂದ್ರೆ ಆ ಸಣ್ಣ ಮಗುವಿನ ಮುಖದ ಮೇಲಿನ ಒಂದು ಮುಗುಳ್ನಗೆ ಆ ಗುಡಿಸಲನ್ನ ನಂದನವನ್ನವನ್ನಾಗಿ ಮಾಡಿತ್ತು. ಎದರಿಂದ ಆಗಿದ್ದು? ಸುಮ್ಮನೆ ಒಂದು ಮುಖದ ಮೇಲಿನ ನಗೆ ಅಷ್ಟೇ. ಅದಕ್ಕೆ ಮನುಷ್ಯ ಗೊತ್ತಿರಬೇಕು. ಹಸದು ಬಂದವ್ರಿಗಂತೂ ತನ್ನ, ಯಾರು ಬಂದಾರ ಅವ್ರಿಗೆಲ್ಲ ಪ್ರೀತಿಯ ಮಾತಾಡೋದು ಕಲಿಬೇಕು. ಚಲೋ ಮಾತು ಕಲ್ತೀವಿ, ಜಗಳಿಲ್ಲ. ಮಾತು ಚಲೋ ಇರ್ಲಾರ್ದಕ್ಕ ಜಗಳ ಶುರುವಾಗ್ಯಾವ. ನಮಗೆ ಯಾಕೆ ಜಗಳ ಆಡ್ತೀವಿ ಅಂದ್ರೆ ಮಾತಾಡಕ್ ಬಂದಿಲ್ಲ ಅಂತ ನಮಗಷ್ಟೇ. ಒಂದು ಹಳ್ಳಿ ಇತ್ತು, ಆ ಹಳ್ಳ್ಯಾಗ ಒಂದು ನಾಟಕ. ಎದ್ರ ನಾಟಕ ಮಾಡಾಕತ್ತಿತ್ತು ಅಂದ್ರೆ ಅವ್ರು ರಾಮಾಯಣದ ನಾಟಕ ಮಾಡಕ್. ಆ ಊರ್ ಸಾವ್ಕಾರ ಮತ್ತು ಅವನ ಸ್ಪಾನ್ಸರ್ಶಿಪ್ ಇರ್ತಾವ ಇಲ್ಲಿ ಹಳ್ಳ್ಯಾಗ, ಅವನ ಸ್ಪಾನ್ಸರ್ ಮಾಡಿದ್ದ. ಅವ ನನಗೆ ರಾವಣನ ಪಾರ್ಟ್ ಬೇಕಂದ. ಅವ್ರು ಅಷ್ಟ್ರು ನಾಟಕ ಆಡೋರು ಅಂದ್ರೆ, ಇಲ್ರಿ ಸಾವ್ಕಾರ, ನಿಮಗೆ ಸುಮ್ಮನೆ ಅಷ್ಟು ಶಾಣ್ಯಾರಲ್ಲ ನೀವು. ಊರಿಗೆ ಸಾವ್ಕಾರ ಖರೆ ಆದ್ರೆ ಶಾಣೆ ಅಲ್ಲ ನೀನು, ಶಾಣ್ಯ ಸಾವ್ಕಾರ ಅಲ್ಲ, ಬೇರೆಯವ್ರಿಗೆ ಕೊಡೋನ್ ಪಾರ್ಟ್ ಅಂದ್ರೆ ಅವ್ರು. ನೀವು ಹಿಂಗಂದ್ರೆ ನಾ ಸ್ಪಾನ್ಸರ್ ರೊಕ್ಕ ಕೊಟ್ಟವ್, ನಾನು ನಾಟಕ ಬಂದ ನಾವು. ಮತ್ತೇನು ಹಳ್ಳಿ ಸಾವ್ಕಾರ, ಊರಿಗೆ ದೊಡ್ಡ ಊರ, ದೊಡ್ಡ ಸಾವ್ಕಾರ ಮಗ, ಏನಕ್ಕಾಗಲ್ಲ ಕೊಟ್ಟು ಬಿಡ್ರಪ್ಪ ಮರಾಯ ಅಂತಂದ್ರು. ನಾಟಕ ನಡೀತು, ರಾಮಾಯಣ ನಾಟಕ ನಡೀತು. ಮಾತು ಹೇಳ್ತಾರೆ ಅವ್ರು. ಒಂದು ಪರದಾ ಇರ್ತಿತ್ತು, ಪರದಾದ ಹಿಂದೆ ಮಾತೆತ್ತಿ ಕೊಡೋರು ಅಂತ ಇರ್ತಾರೆ. ಅವ ಮಾತೆತ್ತಿ ಕೊಡ್ತಿದ್ದ, ಅವ ಹೇಳ್ತಿದ್ದ. ಈ ಶೂರ್ಪನಕ್ಕಿ ಪಾರ್ಟ್ ಬಂತು. ಶೂರ್ಪನಕ್ಕಿ ಓಡಿ ಬಂದು ಹೇಳಿದ್, ರಾವಣ ಅಣ್ಣ ಎದುರು ನಿಂತಿದ್ದ, ಎಣ್ಣ ರಾವಣರು ನನ್ನ ಮೂಗ್ ಕೊಯ್ದು ಕಳಿಸ್ಯಾರ. ಇದಕ್ಕೆ ಮಾತಾ ನೆನಪಾಗ್ಲಿಲ್ಲ. ಇದಕ್ಕೆ ಏನ್ ಹೇಳ್ಬೇಕಂತ ಮತ್ತಕ್ಕಿ ಮತ್ತೊಮ್ಮೆ ಓಡಿ ಬಂದು, ಎಣ್ಣ ರಾವಣ ನನಗ ಮೂಗು ಕೊಯ್ದು ಕಳಿಸ್ಯಾನ. ಇವನಿಗೆ ಏನ್ ಹೇಳ್ಬೇಕಂತ ಬರ್ಲಿಲ್ಲ. ಅವ ಹಿಂದು ಪರದೆದಿಂದ ಮಾತೆತ್ತಿ ಕೂಡ ಹೇಳ್ದ, ಇದಕ್ಕೆ ಗೊತ್ತಾಗ್ಲಿಲ್ಲ. ಆಕಿ ಮತ್ತೊಮ್ಮೆ ಓಡಿ ಬಂದು, ಎಣ್ಣ ರಾವಣ ನನ್ನ ಮೂಗ್ ಕೊಯ್ದಾನ. ಇವ ಹೇಳ್ಬೇಕಾಗಿತ್ತಲ್ಲ, ಅವ ಏನಾರ ಹೇಳ ಮರಾಯ ಅಂದ.
ಇವ ಆಕಿ ಓಡಿ ಬಂದ್ಲು, ಎಣ್ಣ ರಾವಣ ನನ್ನ ಮೂಗ್ ಕೊಯ್ದಾನ ಅಂತ ಹೇಳಿದ್ದು. ಅವ ಏನ್ ಹೇಳ್ಬೇಕು, ಅಲ್ಲೇಕ್ ಹೋಗಿದ್ದೆ ಸಾಯಕ್ ಅಂದವ. ಅಲ್ಲೇಕ್ ಹೋಗಿ ಸಾಯಕ್ ಅಲ್ಲೇಕ್ ಹೋಗಿ ಅಂದ್ರ ಸುಮ್ಮನೆ ಒಂದು ಮಾತು ತಪ್ಪದ್ರೆ ಹೆಂಗ ಸ್ಟೇಜಿನ ನಾಟಕ ತಪ್ಪತೈತಿ, ಜೀವನದೊಳಗೂ ಸಹಿತ ಒಂದು ಮಾತು ತಪ್ಪದ್ರೆ ಸಂಸಾರವೇ ಕೆಟ್ಟ ಹೋಗ್ತೈತಿ. ಮಾತು ಅದಕ್ಕೆ ಮನುಷ್ಯ ಗೊತ್ತಿರಬೇಕು, ಬಂದವ್ರಿಗೊಂದು ತನ್ನ ಒಂದೆರಡು ಚಲೋ ಮಾತ, ಮತ್ತು ಯಾರು ದುಃಖದಿಂದ ಕಷ್ಟದಿಂದ ಚಿಂತೆಯಿಂದ ಬಂದಿರ್ತಾರೆ ಅವ್ರ ಕಣ್ಣೀರು ಒರೆಸಿ ಯಾಕೆ ಅಳಕ್ ಹೋಗ್ತೀರಿ ನಿಮ್ಮ ಜೊತೆಗಿನ ಅನ್ನುವ ಪ್ರೀತಿಯ ಮಾತು. ಅಂದ್ರೆ ಇನ್ನೊಬ್ಬರ ಬದುಕು ಸಹಿತ ನನ್ನಂಗ ಅಂತ ತಿಳ್ಕೋಬೇಕು ಮನುಷ್ಯ. ಇನ್ನೊಬ್ಬರ ಬದುಕು ಸಹಿತ ನನ್ನಂಗ ಅಂತ ತಿಳ್ಕೋಬೇಕು. ನಮ್ಮ ಬದುಕು ಯಾಕೆ ಕೆಟ್ಟೈತಿ ಅಂದ್ರ, ಯಾಕೆ ಮಹಾಭಾರತದ ಯುದ್ಧ ಆಯ್ತು ಅಂದ್ರೆ ಅಣ್ಣನ ಮಕ್ಕಳು ಬೇರೆ ತಮ್ಮನ ಮಕ್ಕಳು ಬೇರೆ ಅನ್ನೋದಕ್ಕೆ ಮಹಾಭಾರತದ ಯುದ್ಧ ಆಯ್ತು. ಭೇದ ಬುದ್ಧಿಯಿಂದ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ್ ಅಂದ್ರೆ ನನ್ನ ಮಕ್ಕಳು ಬೇರೆ ಪಾಂಡುರಾಜನ ಮಕ್ಕಳು ಬೇರೆ ಅಂದಿದ್ದಕ್ಕೆ ಯುದ್ಧ ಆಯ್ತು. ಅವ್ರ ಮಕ್ಕಳು ಬೇರೆ ನಮ್ಮ ಮಕ್ಕಳು ಬೇರೆ ಅಂದಿದ್ದಿಲ್ಲ ಅಂದ್ರೆ ಯುದ್ಧನ ಆಗ್ತಿರ್ಲಿಲ್ಲ. ಮನ್ಯಾಗೆಲ್ಲ ನಮ್ಮ ಮನೆ ಯಾಕೆ ಯುದ್ಧ ನಡೆದವ ಅಂದ್ರೆ ಅಣ್ಣನ ಮಕ್ಕಳು ಬೇರೆ ತಮ್ಮನ ಮಕ್ಕಳು ಬೇರೆ ಅಂದಿದ್ದಕ್ಕೆ ಯುದ್ಧ ನಡೆದೈತಲ್ಲ. ಅಣ್ಣ ಬೇರೆ ತಮ್ಮ ಬೇರೆ ಅಂದಿದ್ದಕ್ಕೆ ಯುದ್ಧ ಆಗೈತಲ್ಲ. ಯಾವಾಗ ಸಣ್ಣವ್ರಿದ್ದಾಗ ಅವು ಕೊಟ್ಟು ಒಂದ ರೊಟ್ಟಿ ಇಬ್ರು ಅರ್ಧ ಹಂಚ್ಕೊಂಡು ಉಂಡ ಕಾಲ ಇತ್ತು. ಈಗ ಕೋಟಿಗಟ್ಲೆ ಕಿಮ್ಮತ್ತಿನ ಆಸ್ತಿ ಕೊಟ್ಟರು ಸಹಿತ ಇನ್ನೂ ನಮ್ಮಿಬ್ಬರಿಗೆ ಸರಿಗೆ ಮುಟ್ಟಿಲ್ಲ ಅನ್ನೋ ಜಗಳಾಡುವ ಕಾಲ ಎಲ್ಲಿ ಬಂತಲ್ಲ, ಬದಲಾಗೈತಲ್ಲ ಕಾಲ. ಎದಕ್ಕೆ ಬಂತಿದ್ದು ಅಂದ್ರೆ ನಮ್ಮ ಮನಸ್ಸಿನೊಳಗೆ ಸ್ವಲ್ಪ ದೋಷ ಕೂಡೈತೆ ಅಷ್ಟೆ. ಇಬ್ರು ಅಣ್ಣ ತಮ್ಮ ಇದ್ರು. ಒಬ್ಬ ಮುದುಕ ಬಹಳ ಕಷ್ಟಪಟ್ಟು ಹಳ್ಳಿ ವಾತಾವರಣ ಗದ್ದೆ ಮಾಡಿದ್ದು ಒಂದು 100 ಎಕರೆ ಗದ್ದೆ ಮಾಡಿ, ನಿಮ್ಮೂರಂತ ಊರಾಗ ಒಂದು 100 ಎಕರೆ ಗದ್ದೆ ಮಾಡಿ ಒಂದು 2 ದೊಡ್ಡ ಮನೆ ಕಟ್ಟಿಸ್. ಇಬ್ಬರು ಮಕ್ಕಳು, ಒಂದು ದೊಡ್ಡ ಮನೆ ಅಣ್ಣಕ್ಕೆ ಕೊಟ್ಟು, ದೊಡ್ಡ ಮಗನಿಗೆ ಕೊಟ್ಟು, ಇನ್ನೊಂದು ಮನೆ ತಮ್ಮಕ್ಕೆ ಕೊಟ್ಟು, ಇಬ್ಬರಿಗೆ 50 ಎಕರೆ ಗದ್ದೆ ಹಂಚಿಕೊಟ್ಟು ಲಗ್ನ ಮಾಡಿಕೊಟ್ಟು. ಇಬ್ಬರಿಗೆ ಲಗ್ನ ಮಾಡಿ ಒಂದು ದೊಡ್ಡ ಮನೆ, ದೊಡ್ಡ ಮಗನಿಗೆ 50 ಎಕರೆ ಹೊಲ, ಇನ್ನೊಬ್ಬ ಮಗನಿಗೆ ಒಂದು ಮನೆ 50 ಎಕರೆ ಹೊಲ, ಅವನ ಮದಿ. ತಮ್ಮನ ಹೆಂಡತಿ ಏನಿದ್ರಲ್ಲ ಮುದುಕ ತೀರ್ಕೊಂಡ ಮೇಲೆ ತಮ್ಮನ ಹೆಂಡತಿ ಅವ್ರಿಗೊಂದು ಗಂಡು ಮಗುವಾಗಿ. ಅಣ್ಣನ ಹೆಂಡತಿ ಏನಿದ್ರಲ್ಲ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಅವ್ರಿಗೆ ತಮ್ಮನ ಹೆಂಡತಿ ಭಾರಿ ಖುಷಿಯಿಂದಿದ್ರು, ಸಂತೋಷದಿಂದಿದ್ರು. ಅವ್ರು ಎದಕ್ ಖುಷಿಯಿಂದಿರುತ್ತೆ ಹೇಳ್ರಿ? ಲೋಕಾರೂಢಿ ಏನಿರ್ತದೆ, ಮಗು ಆಗೈತಂದ್ರೆ ಲೋಕಾರೂಢಿ ಏನಿತ್ತು. ತಮ್ಮನ ಹೆಂಡತಿ ಯಾಕೆ ಸಂತೋಷವಾಗಿದ್ರಂದ್ರ, ನಮಗ ಮಗು ಆಗೈತೆ ಅನ್ನೋದಕ್ಕೆ ಸಂತೋಷ ಇರ್ಲಿಲ್ಲ. ನಮ್ಮ ಅಣ್ಣಗ ಮಕ್ಕಳಾಗಿಲ್ಲಲ್ಲ, ಅವನ ಆಸ್ತಿ ಎಲ್ಲ ನಮ್ಮ ಮಗನಿಗೆ ಬರ್ತೈತೆ ಅಂತ ಸಂತೋಷವಾಗಿದ್ರು. ದೇವರು ದೊಡ್ಡವ ಕಣ್ಣು ತೆಗೆದ, ಅಣ್ಣಗೂ ಒಂದು ಗಂಡ ಮಗ ಹುಟ್ಟಿತು. ಯಾವಾಗ ಅಣ್ಣಗ ಗಂಡ ಮಗ ಹುಟ್ಟಿತು, ತಮ್ಮನ ಸಂತೋಷ ಏನಿತ್ತಲ್ಲ ಸೈಕಲ್ ಟೂಬ್ ಪಂಚರ್ ಆದಂಗ ತಮ್ಮನ ಹೆಂಡತಿ 50 ಎಕರೆ ಗದ್ದಿ, ದೊಡ್ಡ ಮನೆ, ಗಂಡ ಮಗ ಅದನ್ನ, ಆದ್ರೂ ಸಂತೋಷ ಕಳ್ಕೊಂಡ್ರು. ಯಾಕ? ಅಣ್ಣಗೂ ಒಂದು ಗಂಡ ಮಗ ಹುಟ್ಟಿದ್ದು. ಮತ್ ಇಷ್ಟಕ್ಕೆ ಸಮಾಧಾನ ಆಗ್ಲಿಲ್ಲ ಮನಸ್ಸು. ಏನ್ ಮಾಡಿದ್ರು ಅಂದ್ರೆ ಒಂದ್ 4-5 ವರ್ಷ ಹೊತ್ತು ತಲೆಯಾಗ ತಿರುಗುತ್ತಿತ್ತಲ್ಲ ಇದು. 50 ಎಕರೆ ಗದ್ದಿ, ದೊಡ್ಡ ಮನಿ. ತಮ್ಮನ ಹೆಂಡತಿ ಏನ್ ವಿಚಾರ ಮಾಡಿದ್ರಂದ್ರ, ಆ ಕಡೆ ಓಣ್ಯಾಗ ಅಣ್ಣ ಇದ್ನಲ್ಲ, ಈ ಹಳ್ಳಿಗಳಲ್ಲಿ ಹುಟ್ಟಿ ಹೊತ್ಕೊಂಡು ಈ ಸಿಹಿ ಮಾರವ್ರು ಬರ್ತಾರಲ್ಲ, ಬೋಂದಿ ಜಿಲೇಬಿ ಮಾರಕ್ ಬರ್ತಾರ, ಅಂತ ಮನುಷ್ಯ ಕರೆದ್ರು. ಇಬ್ರು ತಮ್ಮನ ಹೆಂಡತಿ ಕರೆದು, ನೀ ನಮ್ಮ ಅಣ್ಣನ ಓಣಿ ಒಳಗೆ ಸಿಹಿ ಮಾರಕ್ ಹೋಗ್ತಿ, ನಮ್ಮ ಅಣ್ಣನ ಮಗ ಸಣ್ಣ ಹುಡುಗ ಒಂದ್ 5-6 ವರ್ಷದ್ದು ಸಿಹಿ ಖರೀದಿ ಮಾಡಕ್ ಬರ್ತೈತಿ, ಆ ಸಿಹಿ ಒಳಗೊಂದು ವಿಷ ಹಾಕಿ, ಒಂದಿಷ್ಟು ವಿಷ ಹಾಕಿ ಕೊಡು, ನಿನಗೊಂದು ₹1,00,000 ಕೊಡ್ತೀವಿ ಅಂತ ಹೇಳಿದ್ರು ಇಬ್ರು. ಅವ ಸಿಹಿ ಮಾರ ಮನುಷ್ಯ ಬಾಳ ಚಲೋ ಇತ್ತದ ಹುಡುಗ. ಅವ ಅಂದ, ಇನ್ನೊಂದು ಸರಿಗೆ ಹೇಳ್ರಿ, ನೀವೇನು ಕೊಡ್ತೀರಿ, ನಾ ಏನು ಮಾಡ್ಬೇಕು? ಏನೂ ಇಲ್ಲ, ನಮ್ಮ ಅಣ್ಣನ ಮಗ ಸಿಹಿ ಖರೀದಿ ಮಾಡಕ್ ಬರ್ತಾನ, ನೀ ಸಿಹಿ ಮಾರಕ್ ಹೋಗ್ತಿ. ಅವ ಸಿಹಿ ಖರೀದಿ ಮಾಡಕ್ ಬಂದಾಗ ಆ ಸಿಹಿ ಒಳಗ ಒಂದಿಷ್ಟು ವಿಷ ಹಾಕಿ ಕೊಟ್ರೆ ನಿನಗೆ ₹1,00,000 ಕೊಡ್ತೀವಿ. ಅವ ಸಿಹಿ ಮಾರ ಮನುಷ್ಯ ಅಂದ, ಬಾಳ ಚಲೋ ಮಾತು ಹೇಳ್ದ. ನೋಡು, ನಾ ಬಡವಿರಬಹುದು, ನೀವು ₹1,00,000 ಕೊಟ್ಟು ಸಿಹಿ ಒಳಗ ವಿಷ ಹಾಕಿ ಕೊಡು ಅಂತ ಹೇಳ್ತೀರಲ್ಲ, ನಾ ಬಡವಿರಬಹುದು, ದೇವ್ರು ನನಗೆ ಈ ಭೂಮಿಗೆ ಎದಕ್ ಕಳಿಸ್ಯಾನಂದ್ರ, ತಮ್ಮ ಸಿಹಿ ಮಾರ್ಕೊಂಡು ಬದುಕಕ್ ಕಳಿಸ್ಯಾನೆ ಹೊರತು ವಿಷ ಮಾರಿ ಬದುಕಂತ ಹೇಳಿ ಕಳಿಸ್ಯಾನ. ಭಗವಂತ ನನಗೆ ಈ ಭೂಮಿ ಕಳಿಸಿದ್ದು ಸಿಹಿ ಮಾರ್ಕೊಂಡು ಬದುಕಕ್ ಕಳಿಸ್ಯಾನೆ ಹೊರತು ವಿಷ ಮಾರಿ ಬದುಕಕ್ ಕಳಿಸಿ. ಮತ್ತೆ ನೀವು ಕೊಡುವಂತ ₹1,00,000 ನಿಮ್ಮ ಹತ್ರ ಐತೆ ಇಲ್ಲ?
ನೀವು ಕೊಡುವ 1 ಲಕ್ಷ ರೂಪಾಯಿ ನಿಮ್ಮ ಜೀವನದಾಗ ನಿಮಗ ಸಮಾಧಾನ ಕೊಟ್ಟಿಲ್ಲ ಅಂದ್ರೆ ನನಗರ ಎಲ್ಲಿ ಸಮಾಧಾನ ಕೊಡ್ತೈತಿ? ನಿಮ್ಮ ರೊಕ್ಕ ನಿಮ್ಮ ಹತ್ರ ಇರಲಿ, ದೇವ್ರು ಕೊಟ್ಟ ಕೆಲಸ ನನ್ನ ಕೈಯಾಗಿರಲಿ. ಇದು ಎದಕ್ಕೆ ಬಂತು ಅಂದ್ರೆ ಇದು ಭೇದ ಬುದ್ಧಿ, ಅಂದ್ರೆ ಅವ್ರು ಬೇರೆ ಇವ್ರು ಬೇರೆ ಅಂದ್ರೆ. ಅದಕ್ಕೆ ಮನುಷ್ಯ ಕಲಿಬೇಕಾದದ್ದು ಮನ್ಯಾಗ ಸಮಾಧಾನ ಇರ್ಬೇಕಂದ್ರೆ ಎಲ್ಲರೂ ನಮ್ಮವ್ರ ಅಣ್ಣ ಇರಲಿ, ತಮ್ಮ ಇರಲಿ, ಅತ್ತೆ ಇರಲಿ, ಸೊಸಿ ಇರಲಿ, ಮಗಳಿರಲಿ. ಮನ್ಯಾಗ ಯಾಕೆ ಜಗಳ ಬಂತು ಹೇಳ್ರಿ? ಮನ್ಯಾಗ ಯಾಕೆ ಜಗಳ ಬಂತು ಅಂದ್ರೆ ಸೊಸಿ ಬೇರೆ ಮಗಳು ಬೇರೆ ಅನ್ನೋ ಭಾವ ಬಂತಿಲ್ಲ ನಮ್ಗೆ, ಅದಕ್ಕೆ ಮನೆ ಕೆಟ್ಟ. ಈಗ ಮನ್ಯಾಗ ಊಟಕ್ಕೆ ಕುಂತಿರ್ತಾರ ನೋಡ್ರಿ, ಮನ್ಯಾಗ ಊಟಕ್ಕೆ ಕುಂತಾಗ ಸೊಸಿ ಊಟಕ್ಕೆ ನೀಡ್ತಿರ್ತಾಳೆ. 4 ಮಂದಿ ಊಟಕ್ಕೆ ಕುಂತಿದ್ದಂತ ತಿಳ್ಕೊಡ್ರಿ, ಎಲ್ಲರಿಗೆ ತಾಟ್ ಹಚ್ಚಿರ್ತಾರ, ಗ್ಲಾಸ್ ಇಟ್ಟು ನೀರು ಹಾಕಿರ್ತಾರೆ. ಸೊಸಿ ಊಟಕ್ಕೆ ನೀಡಾಗ ಸೊಸಿ ಕಾಲು ಬಡ್ದು ಅಕಸ್ಮಾತ್ ನೀರಿನ ಗ್ಲಾಸ್ ಉಳಿತು ಅಂದ್ರ ಅತ್ತೇನಂತಾಳ, ಇದಕ್ಕ ಕಣ್ಣ ಕಾಣುದಿಲ್ಲ, ಕಣ್ಣು ನೆತ್ತಿ ಮೇಲೆ ಬಂದಾವಂತ ಬೈತಾರೆ. ಅಕಸ್ಮಾತ್ ಮತ್ ಮರುದಿವ್ಸ ಅದ 4 ಮಂದಿ ಊಟಕ್ಕೆ ಕುಂತ್ರು, 4 ತಾಟ್ ಹಚ್ಚಿರಿ, 4 ಗ್ಲಾಸ್ ಇಟ್ರು, ಮಗಳು ಕಾಲ್ ಬಡಿತಂತೀರಿ. ಮಗಳ ಕಾಲು ಬಡದು ಗ್ಲಾಸ್ ಉಳಿತು ಅಂದ್ರೆ ಕಣ್ಣು ಎತ್ತಿ ಮೇಲೆ ಬಂದವಂತಾಳ. ಅವಾಗ ಏನಂತಾಳ ಅವ್ವ? ಏನಂತಾಳ? ಈ ಮನ್ಯಾಗಿನ ಬುದ್ಧಿನೇ ಇಲ್ಲ, ಎಲ್ಲ ಸಾಮಾನು ಕಾಲಾಗ ಇಟ್ಟಿರ್ತಾವ ಅಷ್ಟು ಅಂತಾಳ. ಇಲ್ಲ ಅಂದ್ರೆ ಎದಕ್ಕಾತು ಅಂದ್ರ ಬ್ಯಾರೆ ಬ್ಯಾರೆ ಅನ್ಸಿರ್ತಿತ್ತ. ಮನಿ ಹೆಂಗಿದ್ರ ಸ್ವರ್ಗ ಆಕೈತಿ ಅಂದ್ರ ಅತ್ತಿ ಸೊಸಿಗೆ ಹೆಂಗ್ ನೋಡ್ಕೋಬೇಕು ಅಂದ್ರ ಸೊಸಿ ತನ್ನ ತಾಯಿ ಫೋನ್ ನಂಬರ್ ಮರ್ತು ಬಿಟ್ಟಿರ್ಬೇಕು, ಹಂಗ ನೋಡ್ಕೋಬೇಕತಿ. ಮತ್ತ ಮಗಳು ಸೊಸಿ ಅತ್ತಿಗೆ ಹೆಂಗ ನೋಡ್ಬೇಕಂದ್ರ ಸೊಸಿ ತನ್ನ ಮಗಳ ನೆನಪ ಬಂದಿರಬಾರ್ದು, ಹಂಗ ನೋಡ್ಕೊಂಡ್ಬಿಟ್ರೆ ಮನಿ ಎಲ್ಲ ಸ್ವರ್ಗ ಇರ್ತಾವ. ಮನಿ ಕೆಟ್ಟಿದ್ದದಕ್ಕಂದ್ರೆ ಸ್ವಲ್ಪ ಬುದ್ಧಿ ಬೇರೆ ಆಗೈತಿ. ಅದಕ್ಕೆ ಸರ್ವಜ್ಞ ಕವಿ ಹೇಳಿದ ಸಣ್ಣ ಸೂತ್ರ ಏನು ಅಂದ್ರ, ಒಂದು ರಹಸ್ಯ ಏನು ಅಂದ್ರ, ನಾವು ಸಂತೋಷವಾಗಿರ್ಬೇಕಾದ್ರೆ ನಮ್ಮ ಬದುಕು ಸಾರ್ಥಕ ಆಗಬೇಕಾಗಿದ್ರು ಇಷ್ಟೇ ಕೆಲಸ. ಏನು ಬಹಳ ದೊಡ್ಡದು ಮಾಡಬೇಕಾಗಿಲ್ಲ. ಹಸದು ಬಂದವರಿಗೊಂದು ತನ್ನ, 1 ಕಪ್ ನೀರ, ದುಃಖದಿಂದ ಬಂದವರು ಕಣ್ಣೀರು ಒರೆಸಿ 2 ಪ್ರೀತಿಯ ಮಾತ. ಇಷ್ಟು ಹೇಳಿಬಿಟ್ರೆ ನಿಮ್ಮಷ್ಟು ದೊಡ್ಡವರೇ ಯಾರು ಇಲ್ಲ, ನೀವ ಶರಣರು ಅನ್ನೋದು. ಎಷ್ಟು ಜನ, ಎಷ್ಟು ಭಕ್ತಿ, ನೀವೆಲ್ಲ ಎಷ್ಟೊತ್ತನ ಕಾಯ್ಕೊಂಡು ಕುಂತೀರಿ ಪಾಪ. ಗುಡಿಯಾಗಿನ ದೇವರಿಗೂ ಸಹಿತ ಒಂದು ಸ್ವಲ್ಪ ಅಮಾಸಿಗೆ ಎಣ್ಣೆ ಕಡಿಮೆ ಆದ್ರೆ ಕಾಡ್ತಾವ ದೇವರು ಬಂದು. ನೀವು ಪಾಪ ಇಷ್ಟೆಲ್ಲ ಸಮಾಧಾನದಿಂದ ಕುಂತೀರಿ, ಬಿಸಿಲಾಗ ನಿಂತಾರ. ಮತ್ತೆ ನಿಮ್ಮ ಮುಖ ನೋಡಿ ಬಿಟ್ರೆ ಯಾವ ಗುಡಿಗೆ ಹೋಗಿ ಯಾವ ದರ್ಶನನೂ ತಗೋಬಾರದು ದೇವ್ರದ್ದು. ನಿಮ್ಮ ಮುಖ ನೋಡಿದ್ರೆ ದೇವ ಕಡೆನೆ. ಮತ್ತೆ ನಿಮಗೆ ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ ಕೂಡ್ತೀರಿ ನೀವು ಅಷ್ಟೇ.